ಮರ್ದನಿ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರಗಳು. ಪೆರಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಸಭಾಭವನ ಹಾಗೂ ಕಚೇರಿ ಉದ್ಘಾಟನಾ ಕಾರ್ಯಕ್ರಮವು ಸೆಪ್ಟೆಂಬರ್ 10ರಂದು ಜರುಗಿತು. ನೂತನ ಸಭಾಭವನ ಹಾಗೂ ಕಚೇರಿಯನ್ನ ಮೈಸೂರು ಕೊಡಗು ಲೋಕಸಭಾ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಇವರು ಉದ್ಘಾಟಿಸಿ ಮಾತನಾಡಿದರು. ಎಲ್ಲರ ಜನರ ಜೀವನವನ್ನು ಇನ್ನೂ ಉತ್ತಮಗೊಳಿಸುವಂಥದ್ದು, ನಿಮ್ಮ ಬದುಕುವ ಪರಿಸ್ಥಿತಿ ಉತ್ತಮಗೊಳಿಸಿ ಈ ಒಂದು ಸಹಕಾರ ಸಂಘದ ಮೂಲಕ ಅಂತ ನಾನು ಪ್ರಾರ್ಥನೆ ಮಾಡ್ತಾ, ಬೆಳಗ್ಗೆ ನಮಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದ ಮುಂಚೆ ನಮ್ಮ ದೇವಾಲಯಕ್ಕೆ ನಮಗೆ ಭೇಟಿ ನೀಡಿ ನಂತರ ದೇವರ ದರ್ಶನ ಮಾಡಿದ್ದು ಇಲ್ಲಿ ಕರ್ಕೊಂಡು ಬಂದರು. ನಮಗೆ ಬಹಳ ಸಂತೋಷವಾಯಿತು. ಯಾಕಂದರೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಇದೆ ದೇವಾಲಯದಲ್ಲಿ. ಅದು ಎಲ್ಲೂ ಇಲ್ಲಿ ನಿಜವಾಗಿ ನೋಡೋಕೆ ಹೋದರೆ ಹಳೆ ಮೈಸೂರು ಭಾಗದಲ್ಲಿ ಕೂಡ ಯಾವ ಕಡೆಯೂ ಇಲ್ಲವೇ ಇಲ್ಲ. ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಕೂಡ ಸೃಷ್ಟಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಹಿಂದೆನೂ ಕೂಡ ಮುಜರಾಯಿ ಇಲಾಖೆಯಿಂದ ಏನೋ ನಿಯಂತ್ರಣ ಮಾಡೋಕ್ಕೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಸದ್ಯದಲ್ಲಿ ಅಲ್ಲೂ ಕೂಡ ನಮ್ಮ ಸರ್ಕಾರದ ಒಂದು ನಿಯಂತ್ರಣದಲ್ಲಿ ಎಲ್ಲ ದೇವಾಲಯಗಳು ಮುಂದುವರಿತಾ ಬಂದಿದ್ವಿ 75ರಿಂದ. ಆದರೂ ಸಹ ನಮಗೆ ಒಂದು ಒಳ್ಳೆ ಇವಾಗ ಮಾರ್ಗದರ್ಶನ ನಮ್ಮ ತಾಯಿಯವರ ಒಂದು ಏನು ನೇತೃತ್ವದಲ್ಲಿ ಮುಂದುವರಿತಾ ಬರ್ತಾ ಇದೆ. ನಮಗೂ ಕೂಡ ನಮ್ಮ ಭಾಗದಲ್ಲೂ ಕೂಡ ಎಲ್ಲ ದೇವಾಲಯಗಳು ನಿಮ್ಮ ತರಾನೇ ಸ್ವಾತಂತ್ರ್ಯ ಆದರೆ ನಮಗೂ ಕೂಡ ಒಂದು ಒಳ್ಳೆ ಧಾರ್ಮಿಕ ಒಂದು ಆಧಾರದ ಮೇಲೆ ನಾವು ಮುಂದುವರಿಬಹುದಂತ ಇವಾಗ ಅನ್ಸುತ್ತೆ. ನಿಮ್ಮ ದೇವಾಲಯ ನಿಜಕ್ಕೂ ಮಾದರಿಯಾಗಿದೆ. ಅಷ್ಟೊಂದು ಸ್ವಚ್ಛವಾಗಿರುವಂಥದ್ದು ಒಳ್ಳೆ ವಾತಾವರಣದಲ್ಲಿ ಇದರಿಂದ ಕಾರಣ ಅಂದ್ರೆ ಅದು ಸ್ವಾತಂತ್ರ್ಯವಾಗಿದೆ ಮತ್ತು ನಿಮ್ಮ ಒಂದು ನಾಯಕತ್ವದಲ್ಲಿ ಸಮಾಜದ ನೂತನ ಪ್ರವೇಶದ್ವಾರವನ್ನು ಕೊಡಗು ಜಿಲ್ಲಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಕೊಂಡದೇರ ಗಣಪತಿಯವರು ಉದ್ಘಾಟಿಸಿ ಶುಭ ಹಾರೈಸಿದರು. ಪೆರಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ನಾಗೇಶ್ ಕುಂದಲ್ಪಾಡಿ ಇವರು ಅಧ್ಯಕ್ಷತೆ ವಹಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಎಲ್ಲರನ್ನ ಸ್ವಾಗತಿಸಿದರು. ಎಲ್ಲ ವೀಕ್ಷಕರು ಮರ್ದನಿ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.